ನೀವು ರೀಲ್ ನ ಸ್ಕ್ರಾಲ್ ಮಾಡಬೇಕಾದ್ರೆ ಈ ಒಂದು ಪೆಂಗ್ವಿನ್ ವಿಡಿಯೋನ ನೀವು ನೋಡಿರ್ತೀರ. ಏನ್ ಗೊತ್ತಾ, ಇದು 2007ರಲ್ಲಿ ಎನ್ಕೌಂಟರ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಅನ್ನುವಂತ ಒಂದು ಡಾಕ್ಯುಮೆಂಟರಿನ ಮಾಡ್ತಾ ಇರ್ತಾರೆ. ಆ ಡಾಕ್ಯುಮೆಂಟರಿನ ಮಾಡಬೇಕಾದ್ರೆ ಒಂದು ಬಂಚ್ ಆಫ್ ಪೆಂಗ್ವಿನ್ಗಳು ಓಷನ್ ಕಡೆಗೆ ಹೋಗ್ತಾ ಇರ್ತವೆ. ಆದ್ರೆ ಅದ್ರಲ್ಲಿ ಒಂದೇ ಒಂದು ಪೆಂಗ್ವಿನ್ ರಿಟರ್ನ್ ತಿರ್ಕೊಂಡು ಮೌಂಟೇನ್ ಕಡೆಗೆ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಪೆಂಗ್ವಿನ್ಗಳ ಸೈಕಾಲಜಿ ಯಾವ ತರ ಇದೆ ಅಂದ್ರೆ ಅದು ಯಾವಾಗ್ಲೂ ಗ್ರೂಪ್ ಅಲ್ಲೇ ಓಡಾಡೋದು. ಆದ್ರೆ ಅವತ್ತು ಆ ಒಂದು ಪೆಂಗ್ವಿನ್ ತನ್ನ ಗ್ರೂಪ್ ಅನ್ನ ಬಿಟ್ಟು, ತನ್ನ ಬಳಗವನ್ನ ಬಿಟ್ಟು ಮೌಂಟೇನ್ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ವಿಡಿಯೋ ಇವಾಗ ವೈರಲ್ ಆಗ್ತಿದೆ. ಯಾಕೆ ವೈರಲ್ ಆಗ್ತಿದೆ ಅಂದ್ರೆ, ಇವತ್ತು ನೀವೇ ಯೋಚನೆ ಮಾಡಿ ಮನುಷ್ಯನ ಜೀವನ ಯಾವ ತರ ಆಗಿದೆ ಅಂದ್ರೆ, ಓದು, ಕೆಲಸ ತಗೋ, ಮದುವೆ ಆಗು, ಮನೆ ಕಟ್ಟು, ಸಾಲ, ಮಕ್ಕಳು, ಮರಿ, ಸ್ಟ್ರೆಸ್ಸು, ಕೆಲಸದ ಸ್ಟ್ರೆಸ್ಸು, ಮತ್ತೊಂದು ಸ್ಟ್ರೆಸ್ಸು, ಒಂಥರ ಲೈಫೇ ವಿಚಿತ್ರ ಆಗ್ಬಿಟ್ಟಿದೆ. ಅದರಿಂದ ಆಚೆಗೆ ಬಂದು ಅಯ್ಯೋ ಇದೆಲ್ಲ ಏನು ಬೇಡ, ಯಾವುದಾದ್ರೂ ಮೌಂಟೇನ್ ಕಡೆಗೆ ಹೋಗ್ಬಿಡೋಣ, ಯಾವುದಾದ್ರೂ ಕಾಡಿಗೆ ಹೋಗ್ಬಿಡೋಣ ಅಂತ ಎಷ್ಟೋ ಸಲ ಪ್ರತಿಯೊಬ್ಬರು ಅನ್ಕೊಂಡಿರೋದು ಇದ್ದೇ ಇರುತ್ತೆ. ಅದೇ ರೀತಿ ಆ ಒಂದು ಪೆಂಗ್ವಿನ್ನು ತನ್ನ ಒಂದು ಕಂಫರ್ಟ್ ಝೋನ್ನ ಬಿಟ್ಟು ತನಗೇನು ಇಷ್ಟ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಎಷ್ಟೋ ಜನ ಇವತ್ತು ಕಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಬ್ಬರು ಆ ಪೆಂಗ್ವಿನ್ ನ ಕನೆಕ್ಟ್ ಮಾಡ್ಕೊತಾ ಇದ್ದಾರೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಆ ಪೆಂಗ್ವಿನ್ ತನ್ನ ಒಂದು ಕಂಫರ್ಟ್ ಝೋನ್ ಇಂದ ಆಚೆಗೆ ಬಂತು, ತನಗೇನು ಮಾಡಬೇಕು ಅಂತ ಅನ್ನಿಸ್ತು ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಬಟ್ ನಾವುಗಳು ನಮ್ಮ ಲೈಫಲ್ಲಿ ಒಂದು ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರಲ್ಲ, ಅದೇ ಲೈಫ್ ಸ್ಟೈಲಲ್ಲಿ ಅದೇ ಥರ ಬದುಕ್ತಾ ಇದ್ದೀವಿ. ಯಾವುದೇ ಒಂದು ಸಣ್ಣ ಪುಟ್ಟ ಆಸೆಗಳಾಗಿರಲಿ, ಅದು ಟ್ರಾವೆಲಿಂಗ್ ಆಗಿರಲಿ, ಒಂದೇನೋ ಸಣ್ಣ ತಿನ್ನೋದಾಗಿರಲಿ, ಮತ್ತೊಂದೇನೋ ಆಗಿರಲಿ, ಅದನ್ನ ಪೂರೈಸ್ಕೋಬಹುದು ಅನ್ನೋ ಥರ ಇದ್ರೆ ಅದನ್ನು ಕೂಡ ಮುಚ್ಚಿಟ್ಟು ಬಚ್ಚಿಟ್ಟು ನಾವೆಲ್ಲ ಬದುಕೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಬಟ್ ಇರೋದೊಂದೇ ಲೈಫ್. ಆ ಪೆಂಗ್ವಿನ್ನು ಜೀವನದ ಒಂದು ದೊಡ್ಡ ಪಾಠವನ್ನು ಹೇಳ್ಕೊಟ್ಟಿದೆ ಇವತ್ತು ಪ್ರತಿಯೊಬ್ಬರು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಥರ ವೀಡಿಯೋಸ್ಗಳನ್ನ ನೋಡಬೇಕು ಅನಿಸಿದ್ರೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಪೀಸ್.